ಜಾತ್ರೆಯ ಕೊನೆಯ ದಿನ ದೇವಿಯ ವಿಸರ್ಜನಾ ಮೆರವಣಿಗೆ ನೋಡಲು ಜನರು ಸಾಗರೋಪಾದಿಯಲ್ಲಿ ಸೇರಿದ್ರು. ಗದ್ದುಗೆಯಲ್ಲಿ ಇರತಕ್ಕಂಥ ದೇವಿಗೆ ಕೊನೆಯ ಮಂಗಳಾರತಿಯನ್ನು ಮಾಡಿ ದೇವಿಯ ಮೆರವಣಿಗೆ ಅಲ್ಲಿಂದ ಹೊರಡುತ್ತೆ. ದೇವಿಯು ಜಾತ್ರಾ ಮಂಟಪದ ದ್ವಾರವನ್ನು ದಾಟಿ ಮುಂದೆ ಬಂದು ಬಲಭಾಗಕ್ಕೆ ಕ್ರೋಧದಿಂದ ನೋಡಿದಾಗ ಮಾತಂಗಿ ಚಪ್ಪರಕ್ಕೆ ಬೆಂಕಿ ಕೊಡಲಾಗುತ್ತೆ. ಮಾರಿ ಚಪ್ಪರ ತಿರುಗಿ ನೋಡಿದಾಗ ಬೆಂಕಿ ಕೊಡೋದು ಇದೇ ಚಪ್ಪರ ನೋಡಿ. ದೇವಸ್ಥಾನ ದಾಟಿ ಸ್ವಲ್ಪ ಮುಂದೆ ಹೋದ ನಂತರ ದೇವಿಗೆ ಬಲಿ ಕೊಡುವ ಕಾರ್ಯಕ್ರಮ ನೆರವೇರಿತು. ಇದು ಬಲಿ ಕೊಡೋದಾಗ ಮೊದಲು ಕೋಣನ ಕಡಿತಿದ್ರು, ಈಗ ಕೋಣನ ಕಡಿಯುವಾಗ ಮತ್ತೆ ಅಕ್ಕಿನೆಲ್ಲ ಬಲಿ ಕೊಡ್ತಾರೆ. ಬಲಿ ನೀಡಿದ ಬಳಿಕ ದೇವಿಯ ಮೆರವಣಿಗೆ ಬನವಾಸಿ ರೋಡಿನಲ್ಲಿರುವ ವಿಸರ್ಜನಾ ಪೀಠಕ್ಕೆ ತಲುಪಿತು. ಈಗ ಇಲ್ಲೊಂದು ಕಾಣ್ತಿದೆಯಲ್ಲ ಕಟ್ಟೆ, ಇಲ್ಲಿ ತಂದು ದೇವರನ್ನ ಇಟ್ಟು ಮಂಗಳಾರತಿ ಮಾಡಿ ತಗೊಂಡೋಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಪೆಟ್ಟಿಗೆಯಲ್ಲಿ ಹಾಕಿ ದೇವ್ರನ್ನ ಇಡ್ತಾರೆ. ಅಲ್ಲಿ ಯಾರಿಗೂ ಅಲೋ ಇರೋಲ್ಲ. ಸೊ ಇಲ್ಲೇ ಲಾಸ್ಟ್ ಇಲ್ಲಿಗ ಮಂಗಳಾರತಿ ಎಲ್ಲ ಮಾಡ್ತಾರೆ. ಬರುತ್ತೆ ದೇವರು ಗದ್ದಿಗೆಯಿಂದ ಹೋಗಿ ಅಲ್ಲಿ ಗದ್ದಿಗೆಯಲ್ಲಿ ಪೂಜೆ ವಿಧಿವಿಧಾನ ಮುಗಿಸಿ ಅಲ್ಲಿಂದ ಪಲ್ಲಕ್ಕಿ ಮೇಲೆ ಮಾರಿಕಟ್ಟೆ ಹತ್ರ ಹೋಗಿ ಒಂದು ಕಟ್ಟೆ ಇದೆ, ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅಲ್ಲಿಂದ ಮುಂದ್ಗಡೆ ತಗೊಂಡೋಗಿ ದೇವರು ವಿಗ್ರಹಕ್ಕೆ ವಿಧಿವಿಧಾನ ಶಾಸ್ತ್ರ ಎಲ್ಲ ಮಾಡ್ತಾರೆ. ಅಲ್ಲಿ ಯಾರಿಗೂ ಎಂಟ್ರಿ ಇರಲ್ಲ, ದೇವಸ್ಥಾನದವರಿಗೆ ಮಾತ್ರ ಎಂಟ್ರಿ ಮಾಡಿ ದೇವರನ್ನು ಕಳಿಸಿ ಬಿಡ್ತಾರೆ. ಇನ್ನು ನಮ್ಮದು ಷಷ್ಠಿ ದೇವರ ದರ್ಶನ ಆಗೋದು ಯುಗಾದಿಗೆ ಮತ್ತೆ ದೇವರನ್ನ ಮರುಪ್ರತಿಷ್ಠಾಪನೆ ಮಾಡಿ